ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸಿಂಪಲ್ ಆಗಿರೋ ಡಿಶ್ನ ತೋರಿಸ್ತಾ ಇದ್ದೀನಿ. ಅಡುಗೆ ಮಾಡೋಕ್ಕೆ ಏನಾದ್ರು ಬೇಜಾರಾದಾಗ ಪಟ್ ಅಂತ ಮಾಡೋ ಅಂಥ ಒಂದು ರೆಸಿಪಿ ಇದು. ಏನು ತರಕಾರಿ ಇಲ್ಲದೆ ಇದ್ದಾಗಲೂ ಕೂಡ ಪಟ್ ಅಂತ ಮಾಡ್ಕೊಳ್ಬೋದು. ಬರೀ ಒಂದು 5ರಿಂದ 6 ಮೊಟ್ಟೆ ಇದ್ದರೆ ಸಾಕು, ಸಖತ್ ಟೇಸ್ಟಿಯಾಗಿ ಎಗ್ ರೈಸ್ನ ಮಾಡ್ಕೊಳ್ಬೋದು. ಸೊ ಇವತ್ತು ನಾನು ನಮ್ಮನೆ ಸ್ಟೈಲಲ್ಲಿ ಎಗ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಪೇಸ್ಟ್ ಅಂತ ಏನಿಲ್ಲ, ಜಸ್ಟ್ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು 2 ಹಸಿ ಮೆಣಸಿನ್ಕಾಯಿ, ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 6 ಮೊಟ್ಟೆನ ಒಡೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಮೊಟ್ಟೆ ಫ್ಲೇವರ್ ಜಾಸ್ತಿ ಇರಬೇಕು, ಹಾಗಾಗಿ ನಾನು ಒಂದು 6 ಇಟ್ಕೊಂಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕು ಮೊಟ್ಟೆನ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 3 ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆನೂ ಸ್ವಲ್ಪ ಮುಂದೆ ಇರಬೇಕು. ಎಣ್ಣೆ ಬಿಸಿ ಆದ ನಂತರ 1 ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 2 ಕಟ್ ಮಾಡಿರೋ ಹಸಿಮೆಣಸಿನಕಾಯಿನ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲ ಅಂತ ಅಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು 1 ಚಮಚ ಬೆಳ್ಳುಳ್ಳಿ ಶುಂಠಿನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮನೇಲೇ ಫ್ರೆಶ್ ಆಗಿ ಮಾಡುವಾಗ, ಅಡುಗೆ ಮಾಡುವಾಗ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಅಂಗಡಿದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ಗಿಂತನೂ ಈ ರೀತಿ ಫ್ರೆಶ್ ಆಗಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ಶುಂಠಿದ ಹಸಿ ಸ್ಮೆಲ್ ಹೋಗಬೇಕು. ಒಂದು 2 ನಿಮಿಷ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಮೊಟ್ಟೆ ಹೊಡೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮುಂಚೆನೇ ಮೊಟ್ಟೆ ಹೊಡೆದಿಟ್ಕೊಂಡ್ಬಿಟ್ರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬಿಡ್ಬೋದು, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಎಲ್ಲ ಒಟ್ಟಿಗೆ ಹೊಡೆದ್ಬಿಟ್ಟು ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಒಂಚೂರು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನಕ್ಕೂ ಕೂಡ ಉಪ್ಪನ್ನ ಹಾಕಿಬಿಟ್ಟು ಮಾಡಿರೋದ್ರಿಂದ, ಮತ್ತು ಮೊಟ್ಟೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಬೇಕು, ಇಲ್ಲಾಂದರೆ ಉಪ್ಪು ಆಗಿಬಿಡುತ್ತೆ. ಸೊ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಮೊಟ್ಟೆಗೆ ಉಪ್ಪು ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ತಳ ಹಿಡಿಯುತ್ತೆ. ಸೊ ತಿರುಗಿಸ್ತಾನೆ ಇರಬೇಕು. ಇವಾಗ ಮಧ್ಯದಲ್ಲಿ ಮಸಾಲೆಗಳನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ನಾನಿಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇದಕ್ಕೆ ನಾನು ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬಿಟ್ಟು ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ. ಮತ್ತು ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆ, ಇದಕ್ಕೆ ಇನ್ನೇನು ಹಾಕ್ಕೊಳ್ಳೋ ಅಂಥದ್ದಿಲ್ಲ. ಅಂದರೆ ಈ ಸಾಸು ಆ ಥರ ಏನೂ ಹಾಕ್ಕೊಳ್ಳಲ್ಲ, ಮನೇಲೇ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರಬೇಕಲ್ಲ, ಹಾಗಾಗಿ ನಾನು ಯಾವ ಸಾಸ್ ಎಲ್ಲ ಏನೂ ಹಾಕ್ತಾ ಇಲ್ಲ. ಈಗ ಮೊಟ್ಟೆ ಚೆನ್ನಾಗಿ ಬೇಯೋವರೆಗೂ ಈ ರೀತಿ ತಿರುಗಿಸ್ತಾ ಇರಬೇಕು, ತಳ ಹಿಡಿದ್ಬಿಡುತ್ತೆ. ಸೊ ಈ ರೀತಿ ಸ್ವಲ್ಪ ತಿರುಗಿಸ್ತಾನೆ ಇರಿ. ನಿಮಗೆ ಸ್ವಲ್ಪ ಮೊಟ್ಟೆ ಹಾಗೆ ಸಿಗಬೇಕು ಅಂದರೆ ತುಂಬ ಏನು ತಿರುಗಿಸೋದು ಬೇಡ, ಅಲ್ಲಲ್ಲೇ ತಿರುಗಿಸ್ಕೊಂಡ್ರೆ ಆಯಿತು. ಸೊ ಇದೆಲ್ಲ ಚೆನ್ನಾಗಿ ಮೊಟ್ಟೆ ಎಲ್ಲ ಬೆಂದಿದ ಮೇಲೆ ಮುಂಚೆನೇ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಅನ್ನನ ತೊಗೊಂಡಿದ್ದೀನಿ. ನೀವು ಗೊಜ್ಜು ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು. ನಾನೇನು ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ಏನು ಹಾಕ್ಕೊಂಡಿಲ್ಲ. ಸೊ ಮನೇಲೇ ಸಿಂಪಲ್ಲಾಗಿ ಅಡುಗೆ ಮಾಡೋಕ್ಕೆ ಹೆಂಗೆ ಇಂಟ್ರೆಸ್ಟ್ ಇರೋಲ್ವೋ ಆ ಟೈಮಲ್ಲಿ ಮಾಡ್ಕೊಳ್ಳೋ ಅಂಥ ಇದು ಸಿಂಪಲ್ ರೆಸಿಪಿ. ಹಾಗಾಗಿ ಏನು ಜಾಸ್ತಿ ಹೆಚ್ಕೊಳ್ಳೋದು ಹಾಕ್ಕೊಳ್ಳೋದೇನು ಮಾಡಿಲ್ಲ, ಮತ್ತು ಯಾವ ಸಾಸ್ನೂ ಹಾಕಿಲ್ಲ. ನೋಡಿ, ಇಲ್ಲಿ ಅನ್ನಕ್ಕೆ ಹೊಂದ್ಕೊಳ್ಳೋವರೆಗೂ ಪೂರ್ತಿಯಾಗಿ ಗೊಜ್ಜನ್ನ ಈ ರೀತಿ ಕಲಿಸ್ಬೇಕು. ಮತ್ತು ಇದು ರೈಸ್ ಮಾಡುವಾಗ, ಅಂದರೆ ಈ ಎಗ್ ರೈಸ್ ಎಲ್ಲ ಮಾಡುವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಬೇಕು, ಆವಾಗಲೇ ಅದು ಆ ಫ್ಲೇವರ್ ಕೊಡೋದು. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬಿಡದೆ ತಿರುಗಿಸಿ ಮಾಡ್ಕೊಳ್ಬೇಕು. ಸೊ ಈ ಜೊತೆಲಿ ಈರುಳ್ಳಿನ ನೆಂಚ್ಕೊಂಡು ಇಟ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಹಾಗೆ ನಾನು ಬ್ರೋಕಲಿ ಸ್ವಲ್ಪ ಹಾಗೆ ಫ್ರೈ ಥರ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ನೆಂಚ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಟೇಸ್ಟಿಯಾಗಿರೋ ಕ್ವಿಕ್ಕಾಗಿರೋ ಬ್ಯಾಚುಲರ್ಸ್ ಎಗ್ ರೈಸ್ ರೆಡಿಯಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.